ದಕ್ಷಿಣ ಜಿಲ್ಲೆ ಅಂತ ಮಾಡಬಾರದು ಅಂತೇಳಿ ತಕರಾರನ್ನ ಕೊಟ್ಟಿದ್ದಾರೆ. ಒಂದ್ ತಿಳ್ಕೊಳ್ಳಿ, ಅವ್ರು ಏನಾದ್ರು ಎಂಡಾರ್ಸ್ಮೆಂಟ್ ಕೊಡಲಿ, ನಿಮ್ಮ ಹಣೆಯಲ್ಲಿ ಬರ್ದಿರೋದನ್ನ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದಕ್ಷಿಣ ಜಿಲ್ಲೆ ಅನ್ನೋದನ್ನ ಯಾರು ಕೂಡ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾನು ನಂದಿರದಂತ ರಾಜಕಾರಣವನ್ನ ರೂಪಿಸ್ತೀನಿ. ಈಗ ನಾನು ಅದನ್ನು ಮಾತಾಡಕ್ ಹೋಗುದಿಲ್ಲ. ಈಗ ನಮ್ಮ ತಲೆಯಿರೋದು ನಮ್ಮ ಜನ ವಲಸೆ ಹೋಗೋದನ್ನ ಬೆಂಗಳೂರಿಗೆ ತಪ್ಪಿಸ್ಬೇಕು ಅಂತ. ಇವತ್ತು ಬೆಳಗ್ಗೆ ನಾನು ಹೊಸದುರ್ಗಕ್ಕೆ ಹೋಗಿದ್ದೆ, ಯಗ್ನೂರ್ಗೆ ಹೋಗಿದ್ದೆ. ಅವೆಲ್ಲ ಬಾರ್ಡರ್ ಹಳ್ಳಿಗಳು. ಈಗ ಪ್ರೆಸ್ಟೀಜ್ ಅವ್ರ ಕೈಲಿ ಹೊಸದುರ್ಗದಲ್ಲಿ ಸುಮಾರು 15 ಕೋಟಿ ರೂಪಾಯಿ ಖರ್ಚು ಮಾಡಿ ಒಂದು ಮಾಡೆಲ್ ಸ್ಕೂಲ್ ಕಟ್ಸ್ತಾ ಇದ್ದೀವಿ. ಯಗ್ನೂರಲ್ಲಿ ಕಟ್ಸ್ತಾ ಇದ್ದೀವಿ. 6 ಎಕರೆ 8 ಎಕರೆ ಹುಡುಕಿ ಅಲ್ಲಿ ಸ್ಕೂಲ್ ಕಟ್ಸ್ತಾ ಇದ್ದೀವಿ. ಅಂದ್ರೆ ಯಾರು ಜನ ವಲಸೆ ಹೋಗಿ ವಿದ್ಯಾಭ್ಯಾಸಕ್ಕೋಸ್ಕರ ಕನಕಪುರ ಟೌನ್ ಬರಬಾರ್ದು, ಬೆಂಗಳೂರು ಬರಬಾರ್ದು ಅನ್ನೋ ದೃಷ್ಟಿಯಿಂದ ಒಳ್ಳೆ ಎಜುಕೇಶನ್. ಈಗ ನನಗೆ ಎಜುಕೇಶನ್ ಇಲ್ಲ ಅಂದ್ರೆ ನಾನು ಬೆಂಗಳೂರಿಗೆ ಹೋದೆ, ಇಲ್ಲ ನಾನು ದೊಡ್ಡಗಳಲ್ಲೇ ಓದ್ತಿದ್ದೆ. ಆ ರೀತಿ ಆಗ್ಬಾರ್ದು, ವಂಚನೆ ಆಗ್ಬಾರ್ದು ಅನ್ನೋ ದೃಷ್ಟಿಯಿಂದ ಈಗಾಗಲೇ ಸಾತ್ತೂರಲ್ಲೂ ನಾವು ಗುರುಸಿದ್ದೇವೆ, ಕೆಮ್ಮಾಳೆ ತಾವು ಈಗಾಗಲೇ ಎಲ್ಲಾ ಕಡೆ ಮಾಡ್ತಾ ಇದ್ದೇವೆ. ಈಗ ಚೆಕ್ಬಂಡದಲ್ಲೂ ಕೂಡ ಆಗಿದೆ, ಟೊಯೋಟೋರ್ ಅಲ್ಲೂ ಕೂಡ ಮಾಡ್ತಾ ಇದ್ದಾರೆ, ಮಾಗಡಿ ಕ್ಷೇತ್ರದಲ್ಲೂ ಮಾಡ್ತಾ ಇದ್ದಾರೆ. ಹಂಗೆ ಇಡೀ ನಮ್ಮ ರಾಮನಗರ ಜಿಲ್ಲೆ ಏನು ಬೆಂಗಳೂರು ದಕ್ಷಿಣ ಜಿಲ್ಲೆ ಆಗ್ತಾ ಇದೆ, ಇಡೀ ರಾಜ್ಯಕ್ಕೆ ಒಂದು ಮಾದರಿಯಾಗಿ ಈ CSR ಸ್ಕೂಲ್ ಅನ್ನ 2000 ಸ್ಕೂಲ್ ಮಾಡ್ತೀವಿ ಅಂತ ಘೋಷಣೆ ಮಾಡಿದ್ದೇವೆ. ಅದಕ್ಕೊಂದು ಹೊಸ ರೂಪ ಕೊಡ್ತಾ ಇದ್ದೇವೆ. ಸೊ ಆ ದೃಷ್ಟಿಯಿಂದ ಇವತ್ತು ನಾವೆಲ್ಲ ಮಾಡ್ತಾ ಇದ್ದೇವೆ. ಸೊ ಅದರಿಂದ ಇದಕ್ಕೆ ನಿಮ್ದು ಯಾರ್ದು ಹಣ ಇಲ್ಲ. ಅದಕ್ಕೆ ಪ್ರೈವೇಟ್ ಅವ್ರ ಹತ್ರ ಇನ್ವೆಸ್ಟ್ಮೆಂಟ್ ಮಾಡಿಸ್ತಾ ಇದೀವಿ ನಾವು, ಸರ್ಕಾರದ ಹಣ ಅಲ್ಲ. ಪ್ರೈವೇಟ್ ಅವ್ರ ಕೈಲಿ, ಖಾಸಗಿ ಅವ್ರ ಕೈಲಿ ಒಳ್ಳೊಳ್ಳೆ ಸ್ಕೂಲ್ ಅನ್ನ ಕಟ್ಟಿಸಿ ಇವತ್ತು ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಲಿಕ್ಕೆ ಕಾರ್ಯಕ್ರಮವನ್ನು ನಾವು ರೂಪಿಸ್ತಾ ಇದ್ದೇವೆ. ಆದ್ರಿಂದ ಈ ಸಂದರ್ಭದಲ್ಲಿ ಇನ್ನ ಏನೇನೋ ನೀರಾವರಿ ಆಗ್ಬೇಕು, ನನಗೆ ಅರಿವಿದೆ. ಚನ್ನಪಟ್ಟಣಕ್ಕೆ ಏನ್ ಮಾಡಬೇಕು, ಮಾಗಡಿಗೆ ಏನ್ ಮಾಡಬೇಕು, ಕನಕಪುರಕ್ಕೆ ಏನ್ ಮಾಡಬೇಕು, ಆರೋಳಿಗೆ ಏನ್ ಮಾಡಬೇಕು, ನಮ್ಮೆಲ್ಲಾ ಕ್ಷೇತ್ರಗಳಿಗೂ, ರಾಮನಗರಕ್ಕೆ ಏನ್ ಮಾಡಬೇಕು ಎಲ್ಲ ಕೂಡ ಅರಿವಿದೆ. ಒಂದೊಂದು ಹಂತದವಾಗಿ ಎಲ್ಲಾ ಕೆರೆಗಳನ್ನ ಎಷ್ಟು ಕಷ್ಟ ಆಗಲಿ ನಮ್ಮ ಅವಧಿಯಲ್ಲಿ ಅದನ್ನ ತುಂಬಿಸಿ ಜನರನ್ನ ಇಲ್ಲೇ ಅವರ ಬದುಕನ್ನ ಕಟ್ಕೊಳ್ಳಿಕ್ಕೆ ಎಲ್ಲ ತರದ ಕಾರ್ಯಕ್ರಮವನ್ನು ಇರೋ, ನಮ್ಗೆ ಬೇರೆ ಏನಿಲ್ಲ, ವಿಧಿನೇ ಇಲ್ಲ. ಈ ಅರ್ಕಾವತಿ ಒಳಗಿದಾನೆ ನೀರು ಎತ್ಕೋಬೇಕು. ಕೊಳಚೆನೋ ಪಳಚೆನೋ ನೀರು ಭೂಮಿಗೆ ಹೋಗ್ತದೆ, ಚೆನ್ನಾಗಿ ಆಗ್ತದೆ. ಈಗ ಬೆಂಗಳೂರು ಕೊಳಚೆ ನೀರೆಲ್ಲ ಎತ್ಕೊಂಡೋಗಿ ಕೋಲಾರ್ಗೆ ಹಾಕ್ತಾ ಇದ್ದೀವಿ. ಹಂಗೆ ಹಾಕಿ ಕೊನೆಗೆ ಅಲ್ಲಿ ಕೂಡ ಪಾಪ ನಮಗೆ ಬೆಲೆ ಗೊತ್ತಿಲ್ಲ, ನಿಮ್ಗೆ ಯಾರಿಗೂ ಗೊತ್ತಿಲ್ಲ ನೀರಿನ ಬೆಲೆ, ವ್ಯವಸಾಯದ ಬೆಲೆ. ಅಲ್ಲಿ ಕಲಿಬೇಕು ನೀವು, ಸಿಲ್ಕು ಮಿಲ್ಕು ಹೆಂಗ್ ಬೆಳೀತಾರೆ ಅಂತ. 2000 ಈಗ ಹೋಗ್ಬೇಕು ಅಲ್ಲಿ ನೀರಿಗೆ. ಈಗ ಏನೋ ಸ್ವಲ್ಪ ಅಲ್ಲಿ KC ವ್ಯಾಲಿ ಅಂತ ಒಂದು ಯೋಜನೆ ಮಾಡಿ ಸ್ವಲ್ಪ ಒಂದು ಮಟ್ಟಕ್ಕೆ ನೀರು ಅಲ್ಲೆಲ್ಲ ಈಗ ತಲುಪಿದೆ. ಹಂಗೆ ನೀವು ಈಗ ಶ್ರೀಗಡ್ಡಿ ಇದಾರಪ್ಪ, ಅವರು ವ್ಯವಸಾಯ ಮಾಡ್ತಾ ಇದ್ದಾರೆ. ಅವ್ರ ಮಗನೂ ವ್ಯವಸಾಯಕ್ಕೆ ಹಾಕವ್ರೆ. ವ್ಯವಸಾಯ ಅಂದ್ರೆ ಫ್ಲಾರಿಕಲ್ಚರ್, ಹಾರ್ಟಿಕಲ್ಚರ್ ಇವಕ್ಕೆಲ್ಲ ಏನೋ ಉದ್ಯಮ ಮಾಡ್ತಾ ಇದ್ವಿ. ಒಬ್ಬ ಕೆಲಸ ಮಾಡೋದಕ್ಕಿಂತ ಜಾಸ್ತಿ ಮಾಡ್ತಾರೆ. ಬಹಳ ಜನ ಎಲ್ಲ ಗ್ರೀನ್ ಹೌಸ್ಗಳು ಬೇರೆ ಬೇರೆ ಎಲ್ಲ ಮಾಡ್ತಾ ಇದ್ದಾರೆ. ನೀವು ಕೂಡ ನಮ್ಗೆ ಉದ್ಯೋಗನೇ ಬೇಕು ಅಂತ ನೀವು ಎಲ್ಲ ಹೋಗಿ ಕೆಲಸ ಮಾಡೋದಲ್ಲ, ನಿಮ್ಮ ಬದುಕನ್ನೇ ಕಟ್ಕೊಳ್ಳಿ. ಇವತ್ತು ರೇಷ್ಮೆ ಬಯೋಲ್ಟಿನ್ 900 ರೂಪಾಯಿ 800 ರೂಪಾಯಿ ಆಗಿದೆ. ನಮ್ಮ ಹಳದಿಗಳು 500 ರೂಪಾಯಿ ಚೀಲ ಆಗಿದೆ. ಎಷ್ಟು? 600 ರೂಪಾಯಿ ಆಗಿದೆ. ಯಾಕೆ ಮಾಡಲ್ಲ ನೀವು? ಮಾಡಿ, ತಪ್ಪೇನಿದೆ? ಏನ್ ತಪ್ಪೇನಿಲ್ಲ. ಮೊದಲ ತರ ಏನಿಲ್ಲ. ಮೊದಲಾದ್ರೆ 3 ದಿನಕ್ಕೆ ಚಿಟ್ಟೆ ಹೊಡೆದೋಯ್ತಿತ್ತು ಅನ್ನೋದು. ಈಗೆಲ್ಲ ಅದಕ್ಕೆಲ್ಲ ಕಂಡುಹಿಡಿದು ಬಿಟ್ಟಿದ್ದಾರೆ. ನಿಮ್ಗೆ ಏನ್ ಗೊತ್ತಿದೆಯೇನೋ ಗೊತ್ತಿಲ್ಲ. ಹುಬ್ಳಿ, ಧಾರವಾಡ, ಬೆಳಗಾಂ ಕಡೆ, ರಾಯಚೂರು ಕಡೆ ಎಲ್ಲ ಈಗ ನಿಮ್ಗಿನ ಜಾಸ್ತಿ ರೇಷ್ಮೆ ಬೆಳೆಕ್ ಶುರು ಮಾಡ್ಬಿಟ್ಟವ್ರು. ಬಯೋಲ್ಟಿನ್ ಬೆಳೆಕ್ ಶುರು ಮಾಡ್ಬಿಟ್ಟವ್ರು. ಅಲ್ಲಿಂದ ರೇಷ್ಮೆ ಬರ್ತಾ ಇದೆ ಈಗ. ಸೊ ತರಕಾರಿ, ಬೆಂಗಳೂರು ತರಕಾರಿ ಬೇಕು. ಈಗ ಚನ್ನಪಟ್ಟಣ ಹೈಯೆಸ್ಟ್ ಹಾಲ್, ಈಗ ನಾವಿದ್ದೋ ನಮ್ಮನ್ನ ಟೇಕ್ ಓವರ್ ಮಾಡ್ಬಿಟ್ಟಿದ್ದಾರೆ. ಅವರು ಹಾಲ್ ಟೇಕ್ ಓವರ್ ಮಾಡ್ಬಿಟ್ಟಿದ್ದಾರೆ. ಈಗ ನಮ್ದು ಕಡಿಮೆ ಆಗಿದೆ ಅಂದ್ರೂ ಸ್ವಲ್ಪ ಒಂದು ಮೆಜಾರಿಟಿಲಿ ಇದ್ದೀವಿ. ಏನ್ ನಾವು ಇಲ್ಲಿ ನಿಮ್ಮ ರೇಷ್ಮೆ ಇದನ್ನ ಹಾಲನ್ನ ಉತ್ಪಾದನೆ ಕೇಂದ್ರ ಇಲ್ಲಿ ಮಾಡಿದೀವಲ್ಲ, ಬಹುಶಃ ಬೆಂಗಳೂರಲ್ಲಿ ಇಲ್ಲ, ಅಮೂಲ್ ಲೆವೆಲ್ ಅಲ್ಲೇ ಇದು. ಈ ಸಂದರ್ಭದಲ್ಲಿ ನಮ್ಮ ಕನಕಪುರದಲ್ಲಿ ಶಿವನಹಳ್ಳಿ ತಾವು ಏನು ಇದನ್ನ ನಾವು ಮಾಡಿದೀವಿ, ಇಲ್ಲೊಂದು 5-6 ಕಿಲೋಮೀಟರ್ ಅಲ್ಲಿ ಇಡೀ ದೇಶಕ್ಕೆ ಇದೊಂದು ಮಾದರಿ. ಇದನ್ನ ತಾವೆಲ್ಲ ಗಮನದಲ್ಲಿ ಇಟ್ಕೊಳ್ಬೇಕಿದೆ. ಸೊ ಹಂಗೆ ಬಹಳ ವಿಶೇಷವಾದಂತ ಕೆಲಸವನ್ನು ನಾವು ಮಾಡ್ಕೊಂಡು ಬಂದಿದ್ದೇವೆ. ನಮ್ಮ 4 ಜಿಲ್ಲೆಗಳಲ್ಲಿ ನಾವು ವಿರೋಧ ಪಾರ್ಟಿಯವರಿಗೆಲ್ಲ ತೋರಿಸಬೇಕಾಗಿರೋದು ನಮ್ಮ ಆತ್ಮಸಾಕ್ಷಿ ನಾವು ಹೆಚ್ಚಿಸ್ಕೋಬೇಕು. ನಮ್ಗೆ ಅಧಿಕಾರ ಸಿಕ್ಕಿದೆ, ನಮ್ಮ ಸರ್ಕಾರ ಇದೆ,
ಆ ಸರ್ಕಾರದಲ್ಲಿ ಏನ್ ಮಾಡಬೇಕು ಅಂತ. ಈಗ ಗ್ಯಾರಂಟಿಗಳನ್ನ ಕೊಟ್ಕೊಂಡು ವರ್ಷಕ್ಕೆ 250 ಕೋಟಿ ರೂಪಾಯಿ ನಮ್ಮ ತಾಲೂಕಿಗೆ ದುಡ್ಡು ಹೋಗ್ತಾ ಇರೋದು ಅಕೌಂಟ್ಗೆ. ಆ ದುಡ್ಡು ಇಲ್ಲೇ ಜನರೇಟ್ ಆಗ್ತಾ ಇದೆ, ಎಲ್ಲ ಹೆಣ್ಮಕ್ಳುಗಳಿಗೆ ಹೋಗ್ತಾ ಇದೆ. ಮನೆಗಳೆಲ್ಲ ಫ್ರೀ ಕರೆಂಟ್ ಫ್ರೀ ತಾನೇ, ಫ್ರೀ ಕರೆಂಟ್, ಅಕ್ಕಿ ಎಲ್ಲ ಕೂಡ ಬಸ್ ಫ್ರೀ ಬಸ್ ಎಲ್ಲ ಕೂಡ ಆಗ್ತಾ ಇದೆ. ಯಾಕಿದಾಯ್ತು? ಈ ಡಿ.ಕೆ. ಶಿವಕುಮಾರ್ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಆದದಕ್ಕೆ ಈ 5 ಗ್ಯಾರಂಟಿಗಳನ್ನ ನಾವು ಉಳಿಸಿ ಪ್ರಾರಂಭ ಮಾಡಿ ಇವತ್ತು ಇಡೀ ರಾಜ್ಯದ ಜನತೆಗೆ ಕೊಡುವಂತ ಒಂದು ಶಕ್ತಿಯನ್ನ ನಾವು ಮಾಡ್ಕೊಂಡು ಬಂದಿದ್ದೇವೆ. ಮುಂದೊಂದು ದಿನದಲ್ಲಿ ಆ ಹೆಣ್ಣುಮಕ್ಕಳದ ಏನು ಕಾರ್ಯಕ್ರಮ ಇದೆ, ಆ ನೀರಿನ ಏನೋ ಒಂದು ವಿಚಾರ ಇದೆ, ನೀರನ್ನ ಕಾಪಾಡಲಿಕ್ಕೆ ಅದಕ್ಕೆಲ್ಲ ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ ಪಕ್ಷದಲ್ಲಿ. ಈಗ ನೀವು ನಿಮ್ಮ ಲೋಕಲ್ ಅಲ್ಲೆಲ್ಲ ರಾಜಿ ಮಾಡ್ಕೋಬೇಕು. ಸುರೇಶ್ ಎಲೆಕ್ಷನ್ ಯಾಕೆ ಹೆಚ್ಚು ಕಮ್ಮಿ ಆಯ್ತು ಅನ್ಕೊಂಡಿದ್ದೀರಿ? ಈಗ ಸುರೇಶ್ ಮೇಲೆ ಬೇಜಾರಿತ್ತಾ? ನಿಮ್ಮ ಲೋಕಲ್ ಅಲ್ಲಿ ಇಂಟರ್ನಲ್ ನಿಮ್ಮ ಮೇಲೆ ಕೋಪ ತೋರಿಸ್ಕೋಬೇಕು ಅಂತ ಕೆಲವು ಕಡೆ ಎಲೆಕ್ಷನ್ ನಡೆದಿದೆ. ಈಗ ನಾನು ಯೋಗೇಶ್ ಏನು ಕುಸ್ತಿ ಯೋಗೇಶ್ ನಾನು ಉಳಿಯೋದೊಂದು ಬಾಕಿ, ನಾನೇ ಇರ್ಲಿ ಅಂದ್ಬಿಟ್ಟು ನಾವೆಲ್ಲ ಎಲ್ಲ ಮರೆತು ಪಕ್ಷ ಮುಖ್ಯ, ವ್ಯಕ್ತಿ ಮುಖ್ಯ ಅಲ್ಲ. ನಾವು ಈಗ ಮಾಡಿಕೊಂಡು ಯೋಗೇಶ್ ಅವ್ರಿಗೆ ನಾವು ಕಾಂಗ್ರೆಸ್ ಪಾರ್ಟಿಯಿಂದ ಟಿಕೆಟ್ ಕೊಟ್ಟು ಎಲೆಕ್ಷನ್ ಸೋತಗಿಂದ ಚನ್ನಪಟ್ಟ ಬಿಡಲಿಲ್ಲ. ನಾನು ಬೆಳಗ್ಗೆ ಸಾಯಂಕಾಲ ತಿರುಗಿ ವಿಜಯ್ ದೇವ್ ಬೇರೆ ಲೀಡರ್ಗಳು ಎಲ್ಲ ಬೆಳಗ್ಗೆ ರಾತ್ರಿ ಎಲ್ಲ ದುಡ್ಡು, ರವಿ ಯಾರನ್ನ ಮಲಗಕ್ಕೆ ಬಿಡಲಿಲ್ಲ. ನಾನು ಎಲ್ಲ ಮಾಡಿ ಎಲ್ಲ ಚೆನ್ನಾಗಿ ಬಲ ಮಾಡಿದಾಗ ಯೋಗೇಶ್ಗೂ ಕಾಂಗ್ರೆಸ್ಸೇ ಈ ಹಸ್ತನೇ ಗ್ಯಾರಂಟಿ ನನ್ನ ಬದುಕಿಗೆ ಅಂತ ಅವರು ಕೂಡ ತೀರ್ಮಾನ ಮಾಡಿಕೊಂಡು ಹೊರಗೆ ಬೆಳಗ್ಗೆ ಬಂದು ನಮ್ಮ ಮನೆ ಬಾಗಿಲಿಗೆ ಬಂದು ಯಾವ ಕಂಡೀಷನ್ ಇಲ್ಲದೆ ನಮ್ಮ ಪಕ್ಷಕ್ಕೆ ಸೇರ್ಕೊಂಡು ಇನ್ ಮುಂದಕ್ಕೆ ಸಾಯಗಂಡ ನಮ್ಮ ಜೊತೆ ಇರ್ತೀವಿ ಅಂತ ಪ್ರತಿಜ್ಞೆ ಮಾಡಿದ್ದಾರೆ. ಏನ್ ಪುಟ್ಟಣ್ಣ ಕರೆಕ್ಟಾ? ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.